ಕರ್ನಾಟಕದ ಏಕೈಕ ಮತ್ತು ಕಳೆದ ವರ್ಷದ ಫೆಬ್ರವರಿಯಲ್ಲಷ್ಟೇ ಉದ್ಘಾಟನೆಯಾಗಿದ್ದ ಶಿವಮೊಗ್ಗದ ಸೋಗಾನಿಯಲ್ಲಿರುವ ವಿಮಾನ ನಿಲ್ದಾಣ ಈ ತಿಂಗಳಾಂತ್ಯಕ್ಕೆ ಮುಚ್ಚುವ ಭೀತಿ ಎದುರಾಗಿದೆ. ಸದ್ಯ ನಿಲ್ದಾಣಕ್ಕೆ ಮೂಲಸೌಕರ್ಯ ಭದ್ರತಾ ವ್ಯವಸ್ಥೆ ಉತ್ತಮವಾಗಿಲ್ಲದ ಕಾರಣ ವಿಮಾನಗಳ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ನೀಡಿದ ಪರವಾನಗಿ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಶಿವಮೊಗ್ಗ ಸಂಸದ ಬಿ.ವೈ. ರಾಘವೇಂದ್ರ ಮಾತನಾಡಿ, ವಿಮಾನ ನಿಲ್ದಾಣದ ಪರವಾನಗಿ ಅವಧಿಯು ಕೇವಲ 1 ತಿಂಗಳು ವಿಸ್ತರಣೆ ಮಾಡಲಾಗಿದೆ. ಡಿಜಿಸಿಎ ಸೂಚಿಸಿದ 14 ಸಲಹೆಗಳಲ್ಲಿ 12 ಪಾಲಿಸಲಾಗಿದೆ. ಫೈರ್ ಜೆಟ್ ಮೆಕ್ಯಾನಿಕ್ ಇಲ್ಲ, ರನ್ವೇಯಲ್ಲಿ ಧೂಳು ತುಂಬಿದೆ ಎಂದು ಹೇಳಿದ್ದಾರೆ. ಇದನ್ನು ಸರಿಪಡಿಸಲಾಗಿದೆ. ನೈಟ್ ಲ್ಯಾಂಡಿಂಗಿಗೆ ಅನುಮತಿ ಸಿಕ್ಕಿದೆ. ಈ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದೇನೆ. ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಅಂತ ತಿಳಿಸಿದ್ದಾರೆ. ಫೈರ್ ಜೆಟ್ ವೆಹಿಕಲ್ಸ್ ಏನಿದೆ ಅದಕ್ಕೊಬ್ಬ ಮೆಕ್ಯಾನಿಕ್ ಇಡಬೇಕು, ಇಟ್ಟಿಲ್ಲ. ಯೂನಿಫಾರ್ಮ್ ವಿಚಾರ ಇರ್ಬೋದು, ಮತ್ತು ವಿಶೇಷವಾಗಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆ ಎಡ್ಜಲ್ಲಿ ಸ್ವಲ್ಪ ಧೂಳು ಹೆಚ್ಚಿಗೆ ಆಗಿದೆ ಅಂತ ಮೆನ್ಷನ್ ಮಾಡಿದ್ರು. ಅದನ್ನು ರೀಟಾರ್ ಮಾಡಾಯಿತು. ನೈಟ್ ಲ್ಯಾಂಡಿಂಗಿಗೆ ಪರ್ಮಿಷನ್ ಕೊಟ್ಟಾಯಿತು. ವಿಸಿಬಿಲಿಟಿ ಇಶ್ಯೂಗೆ ಪರ್ಮಿಷನ್ ಕೊಟ್ಟಾಯಿತು. ಅದೆಲ್ಲದೂ ಕೂಡ ನಾವು ಮಾಡ್ತಾ ಇದ್ದೀವಿ ಈಗ. ಅಂದರೆ ಒಂದು ಕಡೆಗೆ ನೈಟ್ ಲ್ಯಾಂಡಿಂಗ್ ವರ್ಕ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ. ವಿಸಿಬಿಲಿಟಿ ಇಶ್ಯೂ ಕವರ್ ಮಾಡಲಿಕ್ಕೆ ಸುತ್ತಮುತ್ತಲ ಸ್ವಲ್ಪ ಮರ ಗಿಡ ಎಲ್ಲ ಕಡಿಲಿಕ್ಕೆ ಹೇಳಿದ್ದಾರೆ. ಎಷ್ಟೋ ಡಿಗ್ರಿ ಆ್ಯಂಗಲಲ್ಲಿ ಕ್ಲಿಯರೆನ್ಸ್ ಬೇಕು, ಅದು ಡಿ ಸಿ ಅವ್ರು ಗಮನ ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆಗೆ. ಆದರೆ ಈ ಲೈಸೆನ್ಸ್ ರಿನ್ಯೂವಲ್ ಆಗಲಿಕ್ಕೆ ಈ ಒಂದು 2-3 ಸಣ್ಣ ಪುಟ್ಟ ವಿಚಾರಗಳೇನಿದೆ ಅದನ್ನು ಫುಲ್ಫಿಲ್ ಮಾಡಬೇಕಿತ್ತು. ಮೊನ್ನೆ ನಾನು ಗೌರವಿತ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಮಂಜುಳಾ ಮೇಡಮ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದೆ ಒಂದು ವಾರದ ಕೆಳಗೆ. ಸರ್ಕಾರದ ಗೌರವದ ಪ್ರಶ್ನೆ ಇದು. ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಹ್ಯಾಂಡ್ಲ್ ಮಾಡ್ತಿರ್ತಾ ಏಕೈಕ ಏರ್ಪೋರ್ಟ್ ನಮ್ಮ ಶಿವಮೊಗ್ಗ. ಹಾಗಾಗಿ ಇದು ಗೌರವದ ಪ್ರಶ್ನೆ, ನೀವು ಯಾವ ರೀತಿ ನೀವು ಹ್ಯಾಂಡ್ಲ್ ಮಾಡ್ತೀರಿ ನೋಡಿ ಅಂತೆಲ್ಲ ಅವತ್ತೆಲ್ಲ ಕರೆದು ಮೀಟಿಂಗ್ ಮಾಡಿ ಬಂದಿದ್ದೀನಿ.